ಎಕ್ಸ್ ಡಿಸೈಡ್ ಮಾಡ್ತತಿ ವಾಯ್ದ ವ್ಯಾಲ್ಯೂ ಏನ್ ಬರುದೈತಿ ಅಂತ ಹೇಳಿ. ಒಂದು ಹಿಟ್ಟಿನ ಮಷಿನ್ ಗತೆ ಏನ್ ಮಾಡ್ತೈತಿ ಅಂದ್ರೆ ಇದ ಕೆಲಸ ಮಾಡ್ತೈತಿ. ಏನೋ ಒಂದು ಕಾಳುಗಳನ್ನ ಹಾಕ್ತಿರಿ, ಆ ಮಷಿನ್ ಇದ್ದದ ಅದನ್ನ ಪ್ರೊಸೆಸ್ ಮಾಡ್ತೈತಿ, ಪ್ರೊಸೆಸ್ ಮಾಡಿಕೇಶನ್ ನಿಮ್ಗೆ ಔಟ್ಪುಟ್ ಅನ್ನ ಕೊಡ್ತೈತಿ. ಸೊ ಫಂಕ್ಷನ್ ಹಂಗ ಕೆಲಸ ಮಾಡ್ತೈತಿ. ಫಂಕ್ಷನ್ ಒಳಗೆ ಯಾವುದೇ ಒಂದು ವ್ಯಾಲ್ಯೂ ಅನ್ನ ಹಾಕ್ತಿರಿ, ಆ ವ್ಯಾಲ್ಯೂ ಅನ್ನ ಅದು ಪ್ರೊಸೆಸ್ ಮಾಡ್ತೈತಿ. ಯಾವುದೇ ಒಂದು ನಂಬರ್ ತೋರಿ, 2 ಹಾಕ್ರಿ, 3 ಹಾಕ್ರಿ, ನಿಮ್ಗೆ ಯಾವ ಒಂದು ನಂಬರ್ ಅನ್ಸುತ್ತೆ ಆ ಫಂಕ್ಷನ್ ಒಳಗೆ ಹಾಕ್ರಿ. ಅದೇನ್ ಮಾಡ್ತು, ಆ ಒಂದು ನಂಬರ್ ಅನ್ನ ತಗೊಂಡ್ಕೇಶನ್ ಪ್ರೊಸೆಸಿಂಗ್ ಮಾಡಿ ನಿಮ್ಗೆ ಏನೋ ಒಂದು ಔಟ್ಪುಟ್ ಅನ್ನ ಕೊಡ್ತೈತಿ. ಇನ್ಪುಟ್ ಗೆ ನಾನು ಎಕ್ಸ್ ಅಂತ ಹೇಳಿ ಕರಿತನು, ಔಟ್ಪುಟ್ ಗೆ ನಾನು ವೈ ಅಂತ ಹೇಳಿ ಕರಿತನು. ಸೊ ಇಲ್ಲಿ ನೋಡ್ಬೋದು ನೀವು, ಈ ಎಫ್ ಅನ್ನೋ ಫಂಕ್ಷನ್ ದಾಗ ನಾನು ಎಕ್ಸ್ ಅನ್ನೋ ವ್ಯಾಲ್ಯೂ ಅನ್ನ ಹಾಕಿನಿ, ಆ ಫಂಕ್ಷನ್ ಏನ್ ಮಾಡ್ತು ಅದನ್ನ ಪ್ರೊಸೆಸ್ ಮಾಡಿಕೇಶನ್ ವೈ ಅನ್ನೋ ಔಟ್ಪುಟ್ ಅನ್ನ ನಿಮಗೆ ಕೊಡ್ತೈತಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ ಅಂತ ಹೇಳಿ ಕರೀತಾರೆ. ಫಸ್ಟ್ ಆಫ್ ಆಲ್ ವೇರಿಯೇಬಲ್ ಅಂತಂದ್ರ ಯಾವುದೇ ಒಂದು ಕ್ವಾಂಟಿಟಿದ ವ್ಯಾಲ್ಯೂ ಪ್ರತಿ ಸಲ ಚೇಂಜ್ ಆಗತ್ತಂದ್ರ ಅದಕ್ಕೆ ನಾವು ವೇರಿಯೇಬಲ್ ಅಂತ ಹೇಳಿ ಕರಿಬಹುದು. ಆಕ್ಚುಲಿ ಎಕ್ಸ್ ಏನೈತಿಲ್ಲ, ಎಕ್ಸ್ ಜಾಗದಾಗ ನೀವು 1 ಹಾಕ್ಬಹುದು, 2 ಹಾಕ್ಬಹುದು, 3 ಹಾಕ್ಬಹುದು, 4 ಹಾಕ್ಬಹುದು. ನೀವು ಇನ್ಫೈನೈಟ್ ನಂಬರ್ಸ್ ಗಳನ್ನ ಎಕ್ಸ್ ಜಾಗದಾಗ ಅಂತಂದ್ರ ಎಕ್ಸ್ ದ ವ್ಯಾಲ್ಯೂ ಪ್ರತಿ ಸಲ ಚೇಂಜ್ ಆಗ, ಯಾವ ಒಂದು ಕ್ವಾಂಟಿಟಿಯ ವ್ಯಾಲ್ಯೂ ಚೇಂಜ್ ಆಗ್ತಿರ್ತೈತೆ ಪ್ರತಿ ಸಲ, ಅದಕ್ಕೆ ನಾವು ವೇರಿಯೇಬಲ್ ಅಂತ ಹೇಳ್ತೀವಿ. ಸೊ ಎಕ್ಸ್ ದ ವ್ಯಾಲ್ಯೂ ಚೇಂಜ್ ಆಯ್ತಂದ್ರ ವೈದು ಕೂಡ ಏನಾಗ್ತೈತಿ, ವ್ಯಾಲ್ಯೂ ಇಲ್ಲಿ ಚೇಂಜ್ ಆಗ್ತದೆ. ಎಕ್ಸ್ ನೀವು ಏನ್ ಹಾಕ್ತಿರ್ಲಿಲ್ಲ ಅದನ್ನ ಪ್ರೊಸೆಸ್ ಮಾಡಿ ಏನ್ ಮಾಡ್ತಿತ್ತು ಫಂಕ್ಷನ್ ನಮಗೆ ಔಟ್ಪುಟ್ ಅನ್ನ ವೈ ಅನ್ನ ಕೊಡ್ತಿತ್ತು. ಸೊ ಎಕ್ಸ್ ದ ವ್ಯಾಲ್ಯೂ ಚೇಂಜ್ ಆಗೈತೆ ಅಂದ್ಬಳಕ ವೈದು ಕೂಡ ವ್ಯಾಲ್ಯೂ ಚೇಂಜ್ ಆಗ್ತೈತಿ. ಸೊ ಎಕ್ಸ್ ಗೆ ನಾನು ವೇರಿಯೇಬಲ್ ಅಂತ ಹೇಳಿ ಕರಿತೀನಿ ಅಂತಂದ್ರೆ ವೈ ಕೂಡ ಏನಾಗ್ತೈತಿ, ವೇರಿಯೇಬಲ್ ಅಂತ ಹೇಳಿ ಕರಿಬೇಕಾಗ್ತದೆ. ಎಕ್ಸ್ ಡಿಸೈಡ್ ಮಾಡ್ತೈತಿ ವೈದ್ ವ್ಯಾಲ್ಯೂ ಏನ್ ಬರುದೈತೆ ಅಂತ ಹೇಳಿ. ಹೆಂಗ ನಿಮ್ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರಲ್ಲ ನಿಮಗೆ ಎಷ್ಟು ಅಮೌಂಟ್ ಆಫ್ ಮನಿ ಕೊಡ್ಬೇಕಂತ ಹೇಳಿ, ಹಂಗ ಎಕ್ಸ್ ಡಿಸೈಡ್ ಮಾಡ್ತೈತಿ ಇಲ್ಲಿ ವೈದ್ ವ್ಯಾಲ್ಯೂ ಏನ್ ಬರ್ಬೇಕಂತ ಹೇಳಿ. ಸೊ ಅದಕ್ಕಾಗಿ ವೈ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಅನ್ಸ್ಕೋತೈತಿ, ಎಕ್ಸ್ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ಸ್ಕೋತೈತಿ. ಇಂಡಿಪೆಂಡೆಂಟ್ ಅಂತಂದ್ರೆ ಸ್ವತಂತ್ರವಾಗಿ, ಎಕ್ಸ್ ತನ್ನ ಏನ್ ಮಾಡ್ತೈತಿ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ಕೋತಿರ್ತೈತಿ. ಎಕ್ಸ್ ತನಗೆ ಏನ್ ಬೇಕಲ್ಲ ಆ ವ್ಯಾಲ್ಯೂಗಳನ್ನ ಹಾಕೋತೈತಿ. ಬಟ್ ವೈದ್ ಕೇಸ್ ಹಂಗಿಲ್ಲ ಪಾಪ, ವೈ ಎಕ್ಸ್ ಏನ್ ಹೇಳ್ತೈತೆ ಅದನ್ನ ಕೇಳ್ಬೇಕಾಗ್ತದೆ. ಈಗ ಹೆಂಗ್ ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರಲ್ಲ ಅದನ್ನ ಕೇಳ್ಬೇಕಲ್ಲ ನೀವು. ಓಕೆ, ನೀವು ಆಕ್ಚುಲಿ ಫೈನಾನ್ಷಿಯಲಿ ನಿಮ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಿ. ಸೊ ನೀವು ಹೆಂಗ್ ಡಿಪೆಂಡ್ ಆಗತ್ತಿರಲಿಲ್ಲ ಹಂಗ ವೈ ಕೂಡ ಎಕ್ಸ್ ಮೇಲೆ ಏನಾಗತ್ತಿ ಡಿಪೆಂಡ್ ಆಗತ್ತೆ. ನಿಮ್ಗೆ ಎಷ್ಟು ಅಮೌಂಟ್ ಆಫ್ ಮನಿ ಕೊಡ್ಬೇಕು ಅನ್ನೋದು ನಿಮ್ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ. ಇಲ್ಲಿ ವೈದ್ ಏನ್ ವ್ಯಾಲ್ಯೂ ಬರ್ಬೇಕಾಗಿತ್ತು ಅನ್ನೋದ ಎಕ್ಸ್ ಡಿಸೈಡ್ ಮಾಡ್ತಾರೆ. ಹೌದು, ಎಕ್ಸ್ ಡಿಫರೆಂಟ್ ವ್ಯಾಲ್ಯೂಗಳಿಗೆ ನಮಗೆ ವೈದ್ ಏನಾಗ್ತೈತಿ ಡಿಫರೆಂಟ್ ವ್ಯಾಲ್ಯೂಗಳು ಬರ್ತಾವ.